ಆಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆದಾರರ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಿಕೇಶ್ವರಿನಲ್ಲಿ ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ, ಕಸ್ತೂರಿಗೆ ನನ್ನ ಕೈಲಿ ಇರೋದಕ್ಕೆ ಆಗ್ತಿಲ್ಲ ಆಂಟಿ, ನನಗೆ ಆ ಮನೇಲಿ ಇರೋದಕ್ಕೆ ಅವಮಾನ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ಯಾಕೆ ಆ ಥರ ಎಲ್ಲ ಬೇಜಾರು ಮಾಡ್ಕೊತೀಯ, ಆ ಥರ ಎಲ್ಲ ಏನೋ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡ, ನಿನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತಾಳೆ ಶಾಂತಿ, ಅವಳೇನು ಬೇಕು ಅಂತ ಹೇಳಿಲ್ವ, ನೀನು ಮಾಡಿರೋ ತಪ್ಪಿಗೆ ಅವಳ ಹತ್ರ ಅಂದಿರ್ಬೋದು ಅಷ್ಟೇ, ಅವಳ ಮನಸ್ಸಲ್ಲಿ ಯಾವುದಕ್ಕೂ ನಿನ್ನ ಬಗ್ಗೆ ಕೆಟ್ಟದಾಗ ಅಂದ್ಕೊಂಡಿರಲ್ಲ ಅಂತೇಳಿ ಕಸ್ತೂರಿ ಕೂಡ ಈ ಕಡೆ ರೋಹಿಣಿಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ, ಇಲ್ಲ ಅತ್ತೆ, ನನಗೆ ಯಾರೂ ಇಲ್ಲ ಅಂತ ನನಗೆ ಫೀಲ್ ಆಗ್ತಿದೆ. ಈ ಕಡೆ ಅತ್ತೆ ನೋಡಿದ್ರು ಕೂಡ ನನಗೆ ಸರಿಯಾಗಿ ಮಾತಾಡಿಸ್ತಿಲ್ಲ. ಈಗ ಮನೋಜ್ನು ಕೂಡ ನನ್ನ ಹತ್ರ ಮಾತಾಡೋಕ್ಕೆ ಬರ್ತಿಲ್ಲ ಅವರು. ನನಗೆ ಏನು ಮಾಡ್ಬೇಕಂತಲೇ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಮನೆಯಲ್ಲಿ ಇರಲ್ಲ, ನನ್ನ ಮನೆಯಿಂದ ಬೇರೆ ಎಲ್ಲಾದರೂ ಇರ್ತೀನಿ ಅಂತೇಳಿ ರೋಹಿಣಿ ಹೇಳ್ತಿರ್ಬೇಕು. ನೀನು ಯಾಕೆ ಹಂಗೆ ಅಂದ್ಕೊತೀಯ, ಹಂಗೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ, ನಿನಗೆ ನಾನಿದ್ದೀನಿ, ನಿನಗೆ ಅಮ್ಮನ ಥರ ಅಂದ್ಕೊಂಡು ನಾನು ನಿನ್ನ ನೋಡ್ಕೊತೀನಿ, ನೀನು ನನ್ನ ಮಗಳನ್ನೇ, ನನಗೆ ಮಗಳು ಇಲ್ಲ ಅನ್ನೋವರೆಗೂ ನೀನು ಯಾವತ್ತೂ ನನಗೆ ನೀಗ್ಸಿದ್ಯಾ, ಹಂಗಿದ್ಮೇಲೆ ನೀನು ನಮ್ಮನೇಲೇ ಇರ್ಬೋದಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅತ್ತೆ, ನನ್ನ ಕೈಲಿ ಇಲ್ಲ ಆಂಟಿ, ನನ್ನ ಕೈಲಿ ಇರೋದಕ್ಕೆ ಆಗಲ್ಲ, ನಾನು ಇಲ್ಲಿರಲ್ಲ ಅಂತ ಹೇಳಿ ಹೇಳ್ತಿದ್ದೆ. ನೀನು ಇಲ್ಲಿರಲ್ಲ ಅಂದರೆ ಇನ್ನು ಎಲ್ಲಿಗೆ ಹೋಗ್ತೀಯ ಅಮ್ಮ, ಈ ಮನೇನೂ ನಿಂದೆ ತಾನೇ, ಇಲ್ಲೇ ಇರು ಅಂತ ಹೇಳ್ತಿರ್ಬೇಕಾದ್ರೆ, ಅತ್ತೆ ನನಗೆ ಆ ಮನೇಲಿ ಇರೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ನನಗೆ ಅನಿಸ್ತಿದೆ, ಅದಕ್ಕೆ ನಾನು ಮನೆ ಬಿಟ್ಟಿರಾದರೂ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ, ಜಾಸ್ತಿ ದಿನ ಅತ್ತೆ ನನಗೆ ನಮ್ಮ ಮನೇಲಿ ಇರೋದಕ್ಕೆ ಬಿಡಲ್ಲ ಅಂತ ಹೇಳ್ತಿರ್ಬೇಕು. ನೀನು ಆಗಲ್ಲ ಏನೂ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡ, ಇವಾಗ ನೀನು ಸುಮ್ಮನೆ ಮನೆಗೆ ಹೋಗಿ ಆರಾಮಾಗಿ ಹೋಗಿ, ಏನು ಟೆನ್ಷನ್ ಇಲ್ದಂಗೆ ಆರಾಮಾಗಿ ಏನು ಶಾಂತಿ ಹತ್ರ ನಾನು ಮಾತಾಡಿ ಎಲ್ಲ ಸಾಲ್ವ್ ಮಾಡ್ತೀನಿ ನಿನ್ನ ಬಗ್ಗೆ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನಿನ್ನ ಪಾಡಿಗೆ ನೀನು ಇವಾಗ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀನು ನನಗೆ ಮಗಳಿದ್ದಂಗೆ ರೋಹಿಣಿ, ನಿನ್ನ ಹತ್ರ ನನಗೂ ನಾನು ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ, ನಿನಗೆ ಯಾವಾಗ ಬರಬೇಕು, ಯಾವಾಗ ಹೋಗಬೇಕು, ಎಲ್ಲಿರಬೇಕು, ಏನು ಮಾಡಬೇಕು ಅಂತ ಎಲ್ಲ ನಿನಗೇನಾದರೂ ಅನ್ಸಿದ್ರು ಕೂಡ ನೀನು ಇಲ್ಲಿಗೆ ಬಂದುಬಿಡು, ನಾನು ನಿನ್ನ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕಸ್ತೂರಿ ಕೂಡ ರೋಹಿಣಿಗೆ ಈ ಥರ ಎಲ್ಲ ಹೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ. ಸಡನ್ನಾಗಿ ನಿನ್ನ ಮೇಲೆ ಅಷ್ಟೊಂದು ಭಕ್ತಿ, ಅಷ್ಟೊಂದು ಪ್ರೀತಿ ಇಟ್ಕೊಂಡಿರಲ್ಲ, ಸಡನ್ನಾಗಿ ನೀನು ಅವಳಿಗೆ ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಅವಳಿಗೆ ಆ ಥರ ಕೋಪ ಇರೋದು ಹೊರತು ಬೇರೆಯವ್ರ ಮೇಲೆ ಯಾರೂ ಅವಳು ಅಷ್ಟೊಂದು ದ್ವೇಷಿಸಲ್ಲ. ಅವಳು ಇಷ್ಟೊಂದು ದೊಡ್ಡದು ಮಾಡ್ತಾಳೆ ನಿಜ, ಆದರೆ ಅವಳು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಕುಂಕುಮ ಇಟ್ಕೊ, ಸರಿ ಆಯಿತಾ, ನೀನು ಮನೆಗೆ ಎಲ್ಲೂ ಹೋಗೋದಕ್ಕೆ ಹೋಗ್ಬೇಡ, ನಿನಗೆ ಬೇಜಾರಾಯಿತು ಅಂತ ಅಂದರೆ ನೀನು ಇಲ್ಲಿಗೆ ಬಾ ರಿಟರ್ನ್, ಆಯಿತಾ, ನಾನು ಶಾಂತಿ ಹತ್ರ ಫೋನಲ್ಲಿ ಮಾತಾಡಿ ಎಲ್ಲ ವಿಷಯನೂ ಅವಳ ಹತ್ರ ಕ್ಲಾರಿಫೈ, ಅವಳಿಗೆ ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ, ಅವಳಿಗೆ ಇಲ್ಲಿ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕಸ್ತೂರಿ ಕೂಡ ಈ ಕಡೆ ರೋಹಿಣಿಗೆ ಸಮಾಧಾನ ಮಾಡಿ ನೀನು ಇಲ್ಲಿಂದ ಆರಾಮಾಗಿ ಹೋಗು ಅಂತ ಹೇಳ್ಬಿಟ್ಟು ರೋಹಿಣಿನೂ ಕೂಡ ಅಲ್ಲಿಂದ ಕಳಿಸ್ಕೊಡ್ತಾಳೆ. ಅಷ್ಟರಲ್ಲಿ ಈ ಕಡೆ ಮೀನಾ ಹಾಗೂ ಸೂರ್ಯ ಇಬ್ಬರು ಕೂಡ ಚೌಟ್ರಿ ಹತ್ರ ಬಂದಿರ್ತಾರೆ. ಮೀನಾ ಒಂದು ಮಾಡೆಲ್ ಮಾಡಿರ್ತಾರೆ, ಡೆಕೋರೇಷನ್ಸ್ ಎಲ್ಲ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅವಳು ಕೂಡ ಮಾಡೆಲ್ಸ್ ಎಲ್ಲ ಮಾಡ್ಕೊಂಡು ಬಂದಿರಬೇಕಾದ್ರೆ, ಇಷ್ಟೊಂದೆಲ್ಲ ನಿಂಗೆ ಟ್ಯಾಲೆಂಟ್ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಿರ್ಬೇಕಾದ್ರೆ, ಆ ಟ್ಯಾಲೆಂಟ್ ಎಲ್ಲ ರೀ, ನಾನು ಮಾಡ್ತಿರೋ ಕೆಲಸಕ್ಕೆ ಅಟ್ಲೀಸ್ಟ್ ಏನಾದರೂ ಒಂದು ಸಿಗಲಿ ಅನ್ನೋದಕ್ಕೋಸ್ಕರ ಸುಮ್ಮನೆ ಹೋಗಿ ಈ ಥರ ನಂಗೆ ಈ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಈ ಥರ ಎಲ್ಲ ಮಾಡಿ ಹೋಗಿ ತೋರಿಸಿದ್ರೆ ಅವ್ರಿಗೊಂದು ನಂಬಿಕೆ ಬರುತ್ತೆ, ಈ ಥರ ಎಲ್ಲ ಚೆನ್ನಾಗಿ ಮಾಡ್ಬೋದು ಇವರು ಕೆಲಸ ಅಂತ ಹೇಳ್ಬಿಟ್ಟು ಅವರು ಆವಾಗ ನನಗೆ ಕೆಲಸ ಕೊಡ್ಬೋದಲ್ವಾ ಅಂತೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಏನೋ ಸರಿ ಮಾಡು ಚೆನ್ನಾಗಿ ಮಾಡು, ಒಳ್ಳೇದಾಗಲಿ ಅಂತೇಳಿ ಹೇಳ್ತಾ ಇರ್ತಾರೆ. ಹೌದು, ನಾನು ಮಾಡಲೇಬೇಕು, ಮತ್ತು ಇನ್ನೇನು ಮಾಡೋದಕ್ಕಾಗುತ್ತೆ, ದುಡಿಲೇಬೇಕಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಅಟ್ಲೀಸ್ಟ್ ದೊಡ್ಡ ಟ್ಯಾಲೆಂಟ್ ಆದರೂ ಇರೋದನ್ನಾದ್ರೂ ತೋರಿಸೋಣ ಆಚೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅಂತೇಳಿ ಹೇಳ್ತಿರ್ತಾರೆ. ಆಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ, ನಿನಗಿಂತ ನಾನು ಜಾಸ್ತಿ ದುಡಿತಿದ್ದೀನಿ ಅಂತ ಅಂದಿದ್ದಕ್ಕೆ ನೀವು ತಿರುಪ್ತಿಗೆ ಹೋಗಿ ಅಲ್ಲಿ ಇಲ್ಲಿಗೆ ಹೋಗಿ ಬಂದಿದ್ದೀರಾ, ಅಂಥದ್ದಲ್ಲಿ ಇವಳು ನನಗಿಂತ ಜಾಸ್ತಿ ದುಡಿದು ಬಿಡ್ತಾಳೆ ಅಂತ ತಿರುಪ್ತಿ ಹೈದ್ರಾಬಾದ್ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಹೋಗ್ಬಿಡಿ ಆಯಿತಾ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಅಂತೇಳಿ ಹೇಳ್ತಿರ್ತಾರೆ. ಸರಿ ಬಿಡು, ನಾನೇನು ಆ ಥರ ಮಾಡಲ್ಲ, ನಾನು ಅಷ್ಟೊಂದು ಪೆಂಗ ಅಲ್ಲ ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು, ಈ ಮಾಡಲ್ಸ್ ಎಲ್ಲ ಎಲ್ಲಿಡಬೇಕು ಅಂತ ಕೇಳಿದಾಗ, ಈ ಮಾಡಲ್ಸ್ನೆಲ್ಲ ನಾನು ಅಲ್ಲಿ ತೊಗೊಂಡು ಬಂದು ಒಳಗಡೆ ಅಂತ ಹೇಳ್ತಿರ್ತಾಳೆ. ಇದನ್ನು ಮತ್ತು ನೀನು ರಿಟರ್ನ್ ಹೇಗೆ ತೊಗೊಂಡು ಹೋಗ್ತೀನಿ ಅಂತ ಕೇಳಿದಾಗ, ನಾನು ಆಟೋದಲ್ಲಿ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಇದಕ್ಕೆಲ್ಲ ಐಡಿಯಾ ಮಾಡ್ಕೊಂಡೇ ತೊಗೊಂಡು ಬಂದಿರ್ತೀಯ ಅಲ್ವಾ, ಏನು ಇಷ್ಟು ದೊಡ್ಡ ಚೌಟ್ರಿ ನೀನು ಕೆಲಸ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಮಾಡಲ್ಸ್ ಎಲ್ಲ ತೊಗೊಂಡು ಬಂದುಬಿಟ್ಟು ಚೌಟ್ರಿ ಹಾಲ್ ಹತ್ರ ಮಧ್ಯದಲ್ಲಿ ಇಡ್ತಾಳೆ. ಸರಿ ಆಯಿತು ಬಾಯ್ ರೀ ಅಂತೇಳಿ ಹೇಳ್ತಿರ್ತಾರೆ. ಅಷ್ಟೇ ಅಲ್ವಾ ಕೆಲಸ, ಡ್ರಾಪು ಪಿಕಪ್ ಅಷ್ಟೇ ನನ್ನ ಕೆಲಸ, ಬೇರೆ ಇನ್ನೇನಕ್ಕೂ ನನಗೆ ಕರೆಯಲ್ಲ ಅಂತೇಳಿ ಹೇಳ್ತಿರ್ತಾರೆ. ಏನ್ರಿ ಏನೋ ಅದು ಗುಣ್ಕೊಂಡು ಹೋಗ್ತಿದ್ದೀರಾ ಅಂತೇಳಿ ಕೇಳಿದಾಗ, ಏನಿಲ್ಲ ಇಷ್ಟು ದೊಡ್ಡ ಚೌಟ್ರಿಲಿ ಏನಕ್ಕೆ ಮದುವೆ ಮಾಡ್ಕೋಬೇಕು, ದೇವಸ್ಥಾನದಲ್ಲಿ ಆರಾಮಾಗಿ ಮದುವೆ ಮಾಡ್ಕೋಬೋದಲ್ವ ಇವರೆಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅವ್ರ ದೇವಸ್ಥಾನದಲ್ಲಿ ಮದುವೆ ಆದರೆ ನಮಗೆ ಊಟದ ಗತಿ ಏನಾಗಬೇಕು ಹೇಳಿ, ನಾವು ಕೆಲಸ ಮಾಡೋದೆಲ್ಲ ಹೇಗೆ ಮಾಡಬೇಕಾಗತ್ತೆ ಹೇಳಿ ಅಂತ ಅಂದಾಗ, ಅದೇನೋ ನಿಜ ಬಿಡು, ಸರಿ ಆಯಿತು ನಾನು ಬರ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಅಲ್ಲಿಂದ ಹೊರಡ್ತಾನೆ. ಹುಷಾರು, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಕಡೆ ಮೀನನ್ನು ಕೂಡ ಕಳಿಸ್ತಾ ಇರ್ತಾರೆ. ಅಸಲು ಈ ಕಡೆ ಚೌಟ್ರಿ ಅವರು ಕೂಡ ಓನರ್ ಕೂಡ ಬರ್ತಾರೆ. ಸರ್ ಇದೇ ಮಾಡಲ್ಸ್ ನೋಡಿ, ನಾನು ಇದನ್ನೇ ಮಾಡಿರೋದು, ನಿಮಗೆ ಈ ಥರದ್ರಲ್ಲಿ ಯಾವುದಾದ್ರೂ ಫಂಕ್ಷನ್ಸ್ ಏನಾದರೂ ಇತ್ತು ಅಂದರೆ ಈ ಥರ ಡೆಕೋರೇಷನ್ಸ್ ಎಲ್ಲ ನಾನು ಮಾಡ್ಕೊಡ್ತೀನಿ, ನಿಮಗೆ ಯಾವುದಾದ್ರೂ ಕಾಂಟ್ಯಾಕ್ಟ್ ಇದ್ದರೆ ಹೇಳಿ ಸರ್ ಅಂತ ಅಂದಾಗ, ಇದು ತುಂಬ ಚೆನ್ನಾಗಿದೆ ಡೆಕೋರೇಷನ್ಸು, ಈಗ ಒಂದು 2-3 ಆರ್ಡರ್ ಬಂದಿದೆ, ಅದನ್ನು ಈ ಥರದ್ದು ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೇಳಿ ಹೇಳ್ತಿರ್ತಾನೆ. ಈ ಕಡೆ ಈ ಥರ ಹೇಳ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಅವನು ಕೂಡ ಹೇಳ್ತಿರ್ಬೇಕಾದ್ರೆ, ಅಷ್ಟರಲ್ಲಿ ಈ ಕಡೆ
ಅದೇ ಚೌಟ್ರಿಗೆ ವಿಶಾಲಾಕ್ಷಿನೂ ಅವರ ಹುಡುಗರನ್ನೆಲ್ಲ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಈ ನ್ಯೂಸ್ ಪೇಪರಲ್ಲಿ ಕೆಲವೊಂದು ಮನೇನ ಮಾರ್ಕ್ ಮಾಡಿದ್ದೀನಿ, ಅದೇಕಾದ್ರೂ ಮಾಡಿ ಮನೆಯನ್ನು ಖಾಲಿ ಮಾಡಿಸ್ಬೇಕು, ಆ ಮನೇನ ನಾನೇ ಸೇಲ್ ಮಾಡಬೇಕು, ಅವರಾಗೆ ಹೇಳಬೇಕು ಈ ಮನೆ ನಾನು ಸೇಲ್ ಮಾಡ್ತಿದ್ದೀನಿ ಅಂತ. ಅಲ್ಲಿ ತನಕ ನಾವು ಅವ್ರಿಗೆ ಅಷ್ಟೊಂದು ಟಾರ್ಚರ್ ಕೊಡಬೇಕು ಅಂತೇಳ್ಬಿಟ್ಟು ಹುಡುಗರ ಹತ್ರ ಎಲ್ಲ ಮಾತಾಡಿ ಹುಡುಗರನ್ನ ಅಲ್ಲಿಂದ ಕಳಿಸ್ತಾಳೆ. ಬೇಗ ಬಂದರೆ ಒಳಗಡೆ ಹೋಗೋಣ ಅಂತೇಳ್ಬಿಟ್ಟು ಚೌಟ್ರಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಮೀನಾ ಕೂಡ ಮಾತಾಡ್ತಾ ಇರ್ತಾಳೆ ಈ ಕಡೆ ಓನರ್ ಹತ್ರ. ಸರ್ ಏನೇ ಡೆಕೋರೇಷನ್ಸ್ ಇದ್ದರೆ ಎಲ್ಲನೂ ಏನಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಆರಾಮಾಗಿ ಮಾಡ್ಕೊಡ್ತೀನಿ, ಬಜೆಟ್ ಫ್ರೆಂಡ್ಲಿಯಾಗಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ವಿಶಾಲಾಕ್ಷಿನೂ ಕೂಡ ಅವ್ರ ಹುಡುಗರನ್ನೆಲ್ಲ ಕರ್ಕೊಂಡು ಚೌಟ್ರಿ ಒಳಗಡೆ ಬರ್ತಾ ಇರ್ತಾಳೆ. ವಿಶಾಲಾಕ್ಷಿ ನೋಡಿ ಈ ಕಡೆ ಮೀನಿಗೆ ಮತ್ತೆ ಏನು ತಂಟೆ ಮಾಡೋಕ್ಕೆ ಬಂದ್ಲೋ ಏನೋ ಅಂತ ಅಂದ್ಕೊಂಡು ಬಂದಿರ್ತಾಳೆ. ಏನಪ್ಪ ಸಮಾಚಾರ ಚೆನ್ನಾಗಿದೆಯಪ್ಪ ಅಂತೇಳಿ ವಿಶಾಲಾಕ್ಷಿ ಮಾತಾಡ್ತಾ ಇರಬೇಕಾದ್ರೆ ಏನು ಇದನ್ನೆಲ್ಲ ಮಾಡ್ಕೊಂಡು ತೊಗೊಂಡು ಬಂದುಬಿಟ್ಟಿದ್ಯಾ, ಏನು ವಿಷಯ ಅಂತ ಕೇಳಿದಾಗ ಏನಿಲ್ಲ ಈ ಥರ ಡೆಕೋರೇಷನ್ಸ್ ಏನಾದರೂ ಇತ್ತು ಅಂತ ಅಂದಾಗ ಕೇಳೋಣ ಅಂದ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ಅದು ನನಗೆ ಚೆನ್ನಾಗಿ ಗೊತ್ತು, ಏನಪ್ಪ ನೀ ಇದನ್ನೆಲ್ಲ ಡೆಕೋರೇಷನ್ಸ್ ಕೊಡ್ತಿದ್ಯಾ ಅವರಿಗೆ ಅಂತ ಕೇಳಿದಾಗ ಆಗಲ್ಲ, ಅವ್ರು ಯಾರಾದರೂ ಇದ್ದರೆ ಹೇಳಿ ಅಂತ ಅಂದರು, ಅದಕ್ಕೆ ಸರಿ ಆಯಿತು ಇದ್ದರೆ ಹೇಳ್ತೀನಿ ಅಂತ ನಾನು ಹೇಳ್ತಿದ್ದೆ ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೇ ನೋಡು ಅವನು ನಿನಗೆ ಸಮಾಧಾನ ಮಾಡೋದಕ್ಕೆ ಹಾಗೆ ಹೇಳ್ತಿರ್ತಾನೆ. ಯಾವುದೇ ಕಾರಣಕ್ಕೂ ಯಾವ ಏರಿಯಾದವರು ಕೂಡ ಈ ಚೌಟ್ರಿಗಳಲ್ಲಿ ಏನೇ ಕೆಲಸ ಇದ್ದರೂ ಎಲ್ಲನೂ ಇವೆಂಟ್ ಮ್ಯಾನೇಜ್ಮೆಂಟ್ ಏನೇ ಇದ್ದರೂ ಎಲ್ಲರೂ ಕೂಡ ನನಗೆ ಒಪ್ಪಿಸ್ತಾರೆ. ಇನ್ಯಾಕೆ ಸುಮ್ಮನೆ ಮಧ್ಯದಲ್ಲಿ ಕಡ್ಡಿ ಅಲ್ಲರ್ಸಕ್ಕೆ ಬರ್ತೀಯ, ನೀನು ಪಾಡಿಗೆ ನೀನು ಇರು ಅಂತ ವಿಶಾಲಾಕ್ಷಿ ಮೀನಿಗೆ ಹೇಳ್ತಿರ್ಬೇಕಾದ್ರೆ ಮೀನಾ ಕೂಡ ಹೇಳ್ತಿರ್ತಾಳೆ, ಇಲ್ಲ ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದ್ರಲ್ಲಿ ನಿಮ್ಮದು ನಮ್ಮದು ತಮ್ಮದು ಅಂತ ಏನೂ ಇಲ್ಲ, ನಿಮ್ಮ ಪಾಡಿಗೆ ನಿಮಗೆ ಸಿಕ್ಕಿರೋದು ನೀವು ಮಾಡ್ಕೊಂಡೋಗಿ, ನನಗೆ ಪಾಡಿಗೆ ನನಗೆ ಸಿಕ್ಕಿರೋದು ನಾನು ಮಾಡ್ಕೊಂಡು ಹೋಗ್ತೀನಿ, ನನಗೆ ಕೆಲಸ ಕೊಡಿ ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದೆ, ನಾನು ಈ ಥರ ಎಲ್ಲ ಮಾಡ್ತೀನಿ, ನಿಮ್ಗೆ ಇಷ್ಟ ಆದರೆ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದೀನಿ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ, ಅಲ್ಲ ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ, ನಾನು ಹೇಳ್ತಿಲ್ವ, ನಾನೇ ಇಲ್ಲಿ ಮಾಡ್ತಿರ್ಬೇಕಾದ್ರೆ ನೀನು ಯಾಕೆ ಮಧ್ಯದಲ್ಲಿ ಬರ್ತಿದ್ಯಾ ಅಂತ ವಿಶಾಲಾಕ್ಷಿ ಕೇಳ್ತಿರ್ಬೇಕಾದ್ರೆ, ನಿಮ್ಮ ಪಾಡಿಗೆ ನೀವು ಮಾಡಿ ಅಂತ ನಾನು ಅದನ್ನೇ ಹೇಳ್ತೀನಿ, ಸುಮ್ಮನೆ ಯಾಕೆ ನೀವು ನನ್ನ ವಿಷಯಕ್ಕೆ ಬರ್ತಿದ್ದೀರ ಅಂತ ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಹೇಳ್ತಾಳೆ. ನೋಡು ಹುಡುಗಿ ನೀನು ಸೈಲೆಂಟಾಗಿ ಅಂತ ಮುದ್ದೆ ಅಂತ ಹೇಳ್ಬಿಟ್ಟು ಅದು ಸೈಲೆಂಟ್ ಹುಡುಗಿ ಅಂತ ಹೇಳ್ಬಿಟ್ಟು ನಾನು ಇಷ್ಟೊಂದು ತಾಳ್ಮೆಯಿಂದ ಮಾತಾಡ್ತಿದ್ದೆ, ಇಲ್ಲ ಅಂದಿದ್ರೆ ನಾನು ಹುಡುಗರು ಕರ್ಕೊಂಬಂದು ನಾನು ಮಾತಾಡ್ತಿದ್ದೆ ಅಂತೇಳಿ ಅಂತಾರೆ. ಈ ಹುಡುಗರು ದಾಳಿ ಎಲ್ಲ ಕರ್ಕೊಂಡು ಬಂದಿದ್ದಕ್ಕೆಲ್ಲ ಈ ಮೀನಾ ಎದ್ರೋಳಲ್ಲ, ನನಗೆ ಈ ಥರ ಫೀಲ್ಡಲ್ಲೆಲ್ಲ ಇರ್ತಾರೆ ಅಂತ ನನಗೆ ಗೊತ್ತಿದ್ರು ಕೂಡ ನಾನು ಧೈರ್ಯದಿಂದ ಬಂದು ನಾನು ಕೆಲಸ ಮಾಡ್ತಿರೋದು ಅಂತೇಳಿ ಮೀನಾ ಕೂಡ ಹೇಳ್ತಿರ್ಬೇಕಾದ್ರೆ, ನಿನಗೆ ಎಷ್ಟು ಧೈರ್ಯ ಇರಬೇಕಾದ್ರೆ ನಾನು ಇಷ್ಟೊಂದೆಲ್ಲ ಮಾತಾಡ್ತಿದ್ರು ಕೂಡ ನನಗೆ ಎದುರುವಾಗಿ ಮಾತಾಡ್ತಿಲ್ಲ ನೀನು, ನಿನಗೆ ಎಷ್ಟು ಇರಬೇಕು ಅಂತ ವಿಶಾಲಾಕ್ಷಿ ಕೂಡ ಹೇಳ್ತಿರ್ಬೇಕಾದ್ರೆ, ಅಲ್ಲ ನೀವು ನಿಮ್ಮ ಪಾಡಿಗೆ ಇದ್ದಿದ್ರೆ ನಾನು ಯಾಕೆ ಮಾತಾಡ್ತಿದ್ದೆ, ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಬಿಡಿ, ನಿಮ್ಗೆ ಇಷ್ಟ ಬಂದಿದ್ಕೊಂಡು ನೀವು ಕೆಲಸ ಮಾಡಿ ಅಂತೇಳಿ, ಇದನ್ನೆಲ್ಲ ಹೇಳೋದಕ್ಕೆ ನೀನು ಯಾರು, ಇದನ್ನೆಲ್ಲ ಕೇಳೋದಕ್ಕೆ ನನಗೆ ಗೊತ್ತು, ನಿನ್ನಿಂದ ನಾನು ಹೇಳ್ಸ್ಕೊಬೇಕಾಗಿಲ್ಲ ಅಂತೇಳಿ ವಿಶಾಲಾಕ್ಷಿನೂ ಕೂಡ ಜೋರಾಗಿ ಮಾತಾಡ್ತಾ ಇರ್ತಾರೆ. ನೋಡು ನೆಕ್ಸ್ಟ್ ಟೈಮ್ ಯಾವುದೇ ಚೌಟ್ರಲ್ಲಿ ಏನೇ ಬಂದ್ರೂ ಕೂಡ ಆರ್ಡ್ರ್ ಬಂದರೂ ನನಗೆ ಕೊಡಬೇಕು ಅಷ್ಟೇ, ಅರ್ಥ ಆಯ್ತಾ ನಿನಗೆ ಅಂತ ಕೇಳಿ ಈ ಕಡೆ ಓನರ್ಗೆ ಹೇಳ್ತಿರ್ಬೇಕಾದ್ರೆ, ಸರಿ ಮೇಡಮ್ ನಿಮಗೆ ಕೊಡ್ತೀನಿ ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ. ಈ ಕಡೆ ಮೀನನ್ನು ಕೂಡ ಸುಮ್ಮನೆ ಸಪ್ಪಗೆ ಆಗ್ಬಿಡ್ತಾಳೆ ಅವಳು ಕೂಡ, ನೋಡು ಹುಡುಗಿ ನಿಂದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗು, ಈ ಏರಿಯಾ ಒಳಗೆ ಕಾಲಿಡೋದಕ್ಕಂತೂ ಹೋಗ್ಬಿಡ, ಸುಮ್ಮನೆ ಒಂದು ಹುಡುಗಿ ಜೀವನ ಹಾಳು ಮಾಡ್ಬೋದು ಅಂತ ನಾನೇ ಸುಮ್ಮನೆ ಇದ್ದೀನಿ, ನಿಂಗೆ ಬೇರೆ ಕಡೆ ಸಿಕ್ಕಿದ್ರೆ ಬೇರೆ ಕಡೆ ಮಾಡ್ಕೊ ಹೋಗು, ಇದೇನು ಮಾಡಲ್ಸ್ ಅಂತೆ ಇದಂತೆ, ಇದನ್ನೆಲ್ಲ ತೊಗೊಂಡು ಬಂದುಬಿಟ್ರೆ ಏನು ಕೊಟ್ಬಿಡ್ತಾರೆ ನಿನಗೆ ಅಂತ ಹೇಳ್ಬಿಟ್ಟು ಅವಳು ಕೂಡ ವಿಶಾಲಾಕ್ಷಿ ಆ ಮಾಡಲ್ಸ್ ಮೇಲೆಲ್ಲ ಕೈ ಇಟ್ಟು ಅವಳು ಕೂಡ ನೋಡ್ತಿರ್ಬೇಕಾದ್ರೆ ಇದನ್ನು ಮುಟ್ಟೋ ಅಧಿಕಾರ ನಿನಗಿಲ್ಲ ಅಂತ ಹೇಳ್ಬಿಟ್ಟು ಮೀನು ಕೂಡ ಅವಳು ಕೈ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ಏನಿದು ನನ್ನ ಕೈ ಇಟ್ಕೊಂಡು ನನಗೆ ಜೋರು ಮಾಡ್ತಿದ್ದೆ ನೀನು ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಕೂಡ ಹೇಳ್ತಾ ಇರ್ತಾಳೆ, ಅದು ನಾನು ಮಾಡಿರೋ ಮಾಡಲ್ಸು, ನಿನಗೆ ಬೇಕು ಅಂದರೆ ನೀನು ಮಾಡ್ಕೊಂಡು ನೀನು ತಗೋ, ಅದು ಬಿಟ್ಟು ನಾನು ಮಾಡಿರೋ ಮಾಡಲ್ಸ್ ಮೇಲೆ ನಿನಗೆ ಯಾರು ಕೈ ಇಡೋದಕ್ಕೆ ಹೇಳಿದ್ದು ಅಂತ ಹೇಳಿ ಈ ಕಡೆ ವಿಶಾಲಾಕ್ಷಿಗೂ ಕೂಡ ಜೋರು ಮಾಡ್ತಾ ಇರ್ತಾಳೆ. ಅವ್ರ ಜೊತೆ ಇರೋ ಹುಡುಗರೆಲ್ಲರೂ ಕೂಡ ಇದನ್ನೆಲ್ಲ ನೋಡ್ತಾನೆ ನಿಂತ್ಕೊಂಡಿರ್ಬೇಕಾದ್ರೆ ಅದರಲ್ಲಿ ಒಬ್ಬ ಬಂದುಬಿಟ್ಟು, ಏನಿದು ನಮ್ಮ ಅಕ್ಕನ ಮೇಲೆ ಕೈ ಮಾಡ್ತೇನೆ ನೀನು, ನಿನಗೆ ಎಷ್ಟಿರಬೇಕು, ಇದೆಲ್ಲ ಆಗಿರೋದು ಇದರಿಂದನೇ ತಾನೇ ಅಂತ ಹೇಳ್ಬಿಟ್ಟು ಆಗಿರೋ ಮಾಡಲ್ಸ್ ಅಂದರೆ ಬೆಂಡು ಅವಳು ಏನು ಮಾಡ್ಕೊಂಬಂದಿರ್ತೋ ಅದನ್ನೆಲ್ಲ ಕೂಡ ಅವನೇ ಅದನ್ನು ಮುರಿದಾಕ್ಬಿಡ್ತಾನೆ. ಎಲ್ಲನೂ ಮುರಿದು ಚಿತ್ರಾನ್ನ ಮಾಡಿದ್ಮೇಲಿಂದ ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ಇಟ್ಕೊಂಡು ನೀನು ಬಂದು ನೋಡಿ ಚೌಟ್ರೊಳಗೆ ಕಾಲಿಟ್ಟರೆ ಸರಿ ಇರಲ್ಲ ಅಂತೇಳಿ ಹೇಳ್ತಿರ್ತಾಳೆ. ಅದಕ್ಕೆ ವಿಶಾಲಾಕ್ಷಿನೂ ಕೂಡ ಹೇಳ್ತಿರ್ತಾಳೆ, ನೋಡು ಇದನ್ನೆಲ್ಲ ಕೆಲಸ ಮಾಡಿರೋದು ನಮ್ಮ ಹುಡುಗರು, ಇದೆಲ್ಲ ನಿನಗೆ ಬೇಕಿತ್ತಾ, ಸುಮ್ಮನೆ ನಿಮ್ಮ ಪಾಡಿಗೆ ಹೋಗಿದ್ದಿದ್ರೆ ಇದನ್ನು ಉಳಿತಿತ್ತು, ನಿಮ್ಮ ಮರ್ಯಾದೆನೂ ಉಳಿತಿತ್ತು ಅಂತ ಹೇಳಿದಾಗ, ನಾನು ಇದಕ್ಕೋಸ್ಕರ ದಾಳಿಗೆಲ್ಲ ಹೆದರೋಳಲ್ಲ, ನಾನು ಇದಕ್ಕೂ ಮುಂಚೆ 3 ನಿಮಿಷದ ಮುಂಚೆ ನೀವೇನಾದರೂ ಬಂದಿದ್ದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಯಾರ ಕೈಲಿ ಏನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದಾಗ, ಏನು ಹುಡುಗರನ್ನೆಲ್ಲ ಇಟ್ಕೊಂಬರ್ತಿದ್ದ, ಹುಡುಗರನ್ನೆಲ್ಲ ನಾನು ಯಾಕೆ ಇಟ್ಕೊಬರಲಿ, ಒಬ್ಬರಿದ್ದರೆ ಸಾಕು ನನಗೆ ನನ್ನ ಜೀವನದಲ್ಲಿ, ಅವ್ರು ನಿನಗೆ ಚೆನ್ನಾಗಿ ಗ್ರಾಚಾರ ಬಿಡಿಸ್ತಿದ್ರು, ಆ ಥರ ಏನು ಮಾಡಲಿ ನಿನ್ನ ಚೆನ್ನಾಗಿತ್ತು ಅಷ್ಟೇ, ಅವ್ರು 2 ನಿಮಿಷ ಹಿಂದೆ ಹೋಗಿದ್ರಷ್ಟೇ, ಅವ್ರು ಬಂದಿದ್ದರೆ ನಿನ್ನ ಗ್ರಾಚಾರ ಬಿಡಿಸ್ತಿದ್ದೆ ಅಂತ ಹೇಳ್ಬಿಟ್ಟು ನೀನು ಕೂಡ ಹೇಳ್ತಾ ಇರ್ತಾಳೆ, ಇದನ್ನ ಎತ್ಕೊಂಡು ಹೋದ್ರೆ ಸರಿ, ಇಲ್ಲಾಂದರೆ ನಿನ್ನ ಮರ್ಯಾದೆ ನೀನೇ ಕಳ್ಕೊತೀಯ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ನಿನಗೆ ಆರ್ಡರ್ ಮಾಡಿ ಹೇಳ್ತಾ ಇರ್ತಾಳೆ. ಇಲ್ಲಿಂದ ಹೇಗೆ ಹೋಗಬೇಕು, ಹೆಂಗೆ ನಿನ್ನಿಂದನೇ ನಿನ್ನ ಮುಂದೆನೇ ನಾನು ಎಷ್ಟು ಕೆಲಸ ಮಾಡ್ತೀನಿ ಗೆಟ್ಟಿಸ್ಕೊತೀನಿ ಅಂತ ನೀನೇ ನೋಡ್ತಾ ಇರು, ಆಮೇಲೆ ನೀನೇ ತಲೆ ತಗ್ಸ್ತೆ ನನ್ನ ಮುಂದೆ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ತಾ ಇರ್ತಾಳೆ ಮೀನಾ ವಿಶಾಲಾಕ್ಷಿಗೂ ಕೂಡ. ಅದೆಷ್ಟು ದಿನ ನೀನೇ ನಿಂದು ಅಂತ ಹೇಳ್ಬಿಟ್ಟು ನೀನು ಮೆರಿತೀಯ ಅಂತ ಹೇಳ್ಬಿಟ್ಟು ನಾನು ನೋಡ್ತೀನಿ, ನನಗೂ ಒಂದು ಟೈಮ್ ಬರುತ್ತೆ, ದೇವ್ರು ಎಲ್ಲದಕ್ಕೂ ಒಂದು ಟೈಮ್ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ನಾನು ಚೆನ್ನಾಗಿ ಮಾಡಿ ತೋರಿಸ್ತೀನಿ, ನನ್ನ ಕೆಲಸ ಏನು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ, ಈ ಏರಿಯಾ ಪೂರ್ತಿ ನಿಂದೇ ಹಾವಳಿ ಮಾಡ್ಕೊಂಡಿದ್ಯಲ್ಲ,
ನೆಕ್ಸ್ಟು ನನಗೂ ಆರ್ಡರ್ ಬಂದೇ ಬರುತ್ತೆ, ನಾನು ಈ ಥರ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಕೂಡ ವಿಶಾಲಾಕ್ಷಿಗೆ ಚಾಲೆಂಜ್ ಮಾಡ್ತಿರ್ಬೇಕಾದ್ರೆ, ಏಯ್ ಕಂಡಿದ್ದೀನಿ ಹೋಗು, ನೀನು ಈ ಥರ ಇಷ್ಟೊಂದು ಜನ ನನ್ನ ಮುಂದೆ ಬಂದವ್ರು ಹೇಗೆಲ್ಲ ಹೆಂಗೆ ದಿಕ್ಕಾಪಾಲು ಮಾಡಿದ್ದೀನಿ ಅಂತ ಅದು ನನಗೆ ಚೆನ್ನಾಗಿ ಗೊತ್ತು. ನೀನು ಜೀವನ ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೇ ಒಂದು ಉದ್ದೇಶಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ದರೆ ಒಂದು ಹುಡುಗಿ ಅನ್ನೋದು ನೋಡಿದ್ರೆ ನಿನಗೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ತಿದ್ದೆ. ನಿನ್ನ ಪಾಡಿಗೆ ನೀನಿದೆ ಸರಿ, ನನ್ನ ವಿಷಯಕ್ಕೆ ನನ್ನ ಕೆಲಸಕ್ಕೆ ಕೈ ಹಾಕಿದ್ರೆ ಸರಿ ಇಲ್ಲ. ಇದರಿಂದ ನಾನು ಸುಮಾರು ವರ್ಷದಿಂದ ಕಷ್ಟಪಟ್ಟು ನಾನು ದುಡ್ದೇ ಇಲ್ಲಿ ತನಕ ಬಂದಿರೋದು, ಆಯಿತಾ? ನೀನು ಸಡನ್ನಾಗಿ ಹೂ ಕಟ್ಟೋಳು ಬಂದುಬಿಟ್ಟಿದ್ದಾರಲ್ಲ ಮಾತಾಡಿದ್ರೆ ನಾನು ಕೇಳ್ಕೊಂಡು ಇರೋದಕ್ಕಾಗಲ್ಲ ಅಂತ ವಿಶಾಲಾಕ್ಷಿನೂ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ವಿಶಾಲಾಕ್ಷಿನೂ ಕೂಡ ಜೋರು ಮಾಡಿಬಿಟ್ಟು ಹುಡುಗರ ಹತ್ರನೂ ಎಲ್ಲನೂ ಸುಮ್ಮನೆ ಇರೋ, ಅವಳು ಹೋಗ್ತಾಳೆ, ನೀವು ಪಾಡಿಗೆ ನೀವಿರೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಹೋಗ್ತೀನಿ ನಿಜ, ಅದನ್ನು ನೋಡಿ ಚಾಲೆಂಜ್ ಮಾಡಿ ಹೋಗ್ತೀನಿ, ಯಾವತ್ತು ಏನೇ ಸಂದರ್ಭ ಬಂದರೂ ಈವೆಂಟ್ ಮ್ಯಾನೇಜ್ಮೆಂಟ್ ನಂದೇ, ನಾನು ಮಾಡೋದು ಅಂತ ಹೇಳ್ಬಿಟ್ಟು ಅವಳು ಕೂಡ ಮೀನಾ ಕೂಡ ವಿಶಾಲಾಕ್ಷಿ ಹತ್ರ ಚಾಲೆಂಜ್ ಮಾಡಿ ಹೋಗ್ತಾ ಇರ್ತಾಳೆ. ವಿಶಾಲಾಕ್ಷಿನೂ ಕೂಡ ಈ ಕಡೆ ಮೀನಾ ಮಾಡಿರೋ ಚಾಲೆಂಜ್ನ ಅವಳು ಕೂಡ ನೋಡ್ಕೊಂಡು ಕೇಳಿಸ್ಕೊಂಡು ಮತ್ತೆ ನಗ್ತಾ ನಿಂತ್ಕೊಂಡಿರ್ತಾಳೆ. ನೀನು ಮಾಡೋದು ನಾನು ಕಂಡಿರ್ತೀನಿ, ಹೋಗಿ ಇಲ್ಲಿಂದ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲೇ ಈ ಕಡೆ ಶಾಂತಿನೂ ಕೂಡ ಇದು ಕಸ್ತೂರಿ ಮನೆಗೆ ಅಂತ ಹೇಳಿ ಬರ್ತಾರೆ. ಏನೇ ಫೋನ್ ಮಾಡಿ ಕರ್ತಾಳೆ, ಏನು ವಿಷಯ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಿರ್ಬೇಕು. ಕಸ್ತೂರಿ ಕೂಡ ಹೇಳ್ತಾಳೆ, ಅಲ್ಲ ಕಣೆ ಆ ಹುಡುಗಿ ಮೇಲೆ ಕೈ ಮಾಡಿದ್ದಿಲ್ಲ ಸರಿ ನೀನೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಓ, ಆ ವಿಷಯ ನಿನಗೂ ತನಕ ಬಂತ? ಅಲ್ಲ, ನಾನು ಅವಳಿಗೆ ಜೋರು ಮಾಡಿ ನಾನು ಮನೆ ಬಿಟ್ಟು ಕಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ನಿನ್ಗೆ ಯಾರು ಹೇಳಿದ್ದು ಅಂತ ಶಾಂತಿ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಅದೆಲ್ಲ ನೀನು ತಾನೇ ಕಣೆ ಹೇಳಿದ್ದು ನನಗೆ ಅಂತ ಹೇಳ್ತಾರೆ. ನಾನು ಇಲ್ಲೇ ಹೇಳಿದೆ ನಿನಗೆ, ನೀನು ಹೇಳಿದ್ರೆ ನನಗೆ ಯಾರೇ ಹೇಳ್ತಾರೆ ಹೇಳು ಅಂತ ಹೇಳ್ಬಿಟ್ಟು ಈ ಕಡೆ ಮಾತು ಮರೆಸ್ತಾ ಇರ್ತಾಳೆ ಕಸ್ತೂರಿನೂ ಕೂಡ. ಅಲ್ಲ ಕಣೆ, ಆ ಹುಡುಗಿ ಅಷ್ಟು ದೊಡ್ಡ ಹುಡುಗಿ ಕಣೆ, ಇರೋದು ಆ ತಾಯಿ ಇಲ್ದಿರೋ ತಬ್ಲಿಕ್ ಕಣೆ, ಅವಳು ನಿನ್ನೆ ತಾಯಿ ಅಂತ ಅಂದ್ಕೊಂಡಿದ್ದಿಲ್ಲ. ನೀನು ಯಾಕೆ ಅವಳಿಗೆಲ್ಲ ಹಾಗೆಲ್ಲ ಹೊಡೆದೆ ಆ ಥರ ಎಲ್ಲ ಮಾತಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅವಳು ಮಾಡಿ ತಪ್ಪು ತಾನೇ ಕಣೆ ಅಂತ ಹೇಳಿದಾಗ, ಏನು ತಪ್ಪು ಮಾಡಿದ್ಲು ಹೇಳು? ಅಲ್ಲ, ನಮ್ಮ ಯಜಮಾನ್ರು ಮಾಡಿರೋ ದುಡ್ಡನ್ನೇ ಅವಳು ಕೂಡ ಆ ಚಾಯನ ಹತ್ರ ಇಸ್ಕೊಂಡು ಆ ಚಾಯನ ದುಡ್ಡನ್ನೇ ಎತ್ಕೊಂಡು ಹೋಗ್ಬಿಟ್ಟು ಫರ್ನಿಚರ್ ಶೋರೂಮ್ ಓಪನ್ ಮಾಡಿದ್ದಾಳೆ. ನಮ್ಮ ಹತ್ರ ಎಲ್ಲ ಬಂದು ಸುಳ್ಳು ಹೇಳಿದ್ದು, ಅವ್ರ ಅಪ್ಪ ತೊಗೊಂಡ್ಬಂದು ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದಾಳೆ ಅಂತ ಅಂದಾಗ, ಅಲ್ಲ ಕಣೆ ಅವ್ರ ಸುಳ್ಳು ಹೇಳಿದ್ರು ನಿಜ, ಆಮೇಲಿಂದ ನಿಜ ಗೊತ್ತಾಯ್ತು ತಾನೇ, ಅವಳೇನು ಬೇಕು ಅಂತ ಮಾಡಿಲ್ಲ, ₹1 ಅದರಿಂದ ಏನು ತೊಗೊಂಡು ಅವಳು ಯೂಸ್ ಮಾಡ್ಕೊಂಡಿಲ್ಲ, ಎಲ್ಲ ನಿನ್ನ ಮಗನಿಗೋಸ್ಕರ ತಾನೇ ಮಾಡಿದ್ದು. ಹಂಗಿದ್ಮೇಲಿಂದ ನಿಮ್ಮ ಮಗನೂ ಸೇರಿಸಿ ತಾನೇ ಮಾಡಿದ್ದು, ಅವನಿಗೆ ಯಾಕೆ ನೀನು ಬೈಲಿಲ್ಲ ಅಂತ ಕೇಳಿದಾಗ, ಅವನಿಗೇನೋ ಅಷ್ಟು ಗೊತ್ತಿಲ್ಲ ಕಣೋ, ಅವ್ನು ಎಲ್ಲೇ ಸತ್ಯನೋ ನನ್ನ ಹತ್ರ ಹೇಳ್ತಿದ್ದವನು, ಇದೊಂದು ವಿಷಯನ ಮುಚ್ಚಿಡ್ಸಿದ್ದಾಳೆ. ಅವಳಿಗೆ ನೆಕ್ಸ್ಟ್ ಇರ್ಬೋದು ಹೇಳು? ಸೊಸೆ ಅಂತ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀನಲ್ಲ, ಆದರೆ ಅವಳು ಮಾಡೋದು ನಂಬಿಕೆ ಇದೆ, ನಾನು ನಂಬಿಕೆ ದ್ರೋಹ ಮಾಡಿದ್ದಾಳೆ ಅವಳು ನನಗೆ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ, ಇಲ್ಲೇ ನಂಬಿಕೆ ದ್ರೋಹ ಏನೇ ಮಾಡಿದ್ದಾಳೆ ಅವಳಿಗೋಸ್ಕರ ಇಂತ ಕಷ್ಟಪಟ್ಟು ಇದು ಮಾಡಿ ಕದ್ದಿದ್ದಲ್ವಲ್ಲ ಅವಳು ಇದಕ್ಕೋಸ್ಕರ ತಾನೇ, ಶೋರೂಮ್ಗೋಸ್ಕರ ತಾನೇ, ಮಗ ಉದ್ಧಾರ ಆಗಲಿ ಅಂತ ಹೇಳ್ಬಿಟ್ಟು ತಾನೇ, ಅದರಿಂದ ಎಲ್ಲರೂ ಮರ್ಯಾದೆ ನಿನಗೆ ಕೊಡ್ತಿದ್ದಾರೆ ಕಣ, ಅವಳು ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಗನಿಂದ ನಿನಗೆ ಮರ್ಯಾದೆ ಸಿಗ್ತಿದ್ದೆ. ಹಂಗಿದ್ಮೇಲಿಂದ ನೀನು ಯಾಕೆ ನೀನು ಮರ್ಯಾದೆ ಅಂತ ಕಳ್ಕೊತಿದ್ಯಾ? ಕೇಳಿ ಅವಳು ಮಲೇಷ್ಯಾ ಹುಡುಗಿ, ಆಯಿತಾ? ಅವಳಿಗೆ ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ನಾನು ಬೇಜಾರು ಮಾಡ್ಕೊಂಡ್ಬಿಟ್ಟು, ಆಮೇಲಿಂದ ಅವಳೇನಾದರೂ ಮನುಷ್ಯನ ಕರ್ಕೊಂಡು ಅಲ್ಲಿಂದ ಹೊಡೋಗ್ಬಿಟ್ರೆ ಇಲ್ಲಿಂದ ಅವಾಗ ನಿನ್ನ ಗತಿಗೇನು? ಅವಾಗ ನೀನೇನು ಮಾಡ್ತೀಯ ಹೇಳು ಅಂತ ಕೇಳಿದಾಗ, ಇಲ್ಲ ಅವ್ನು ನನ್ನ ಮಗ, ನನ್ನ ಮಾತು ಬಿಡಿ ಎಲ್ಲೂ ಹೋಗೋದೇ ಇಲ್ಲ ಅವನು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಿರ್ತಾಳೆ. ನೀನು ಅಂದ್ಕೊಂಡಿರ್ಬೋದು, ಈಗ ನನ್ನ ಪರಿಸ್ಥಿತಿ ನೋಡು, ಸೊಸೆ ಹೆಂಡತಿ ಮಾತು ಕದ್ಕೊಂಡು ನನ್ನ ಗಂಡ ನನ್ನ ಮಗ ನನ್ನನ್ನೇ ದೂರ ಮಾಡಿಲ್ವಾ? ಹಂಗೇನೆ ಈಗಿನ ಕಾಲದಲ್ಲಿ ನೋಡು ಎಲ್ರೂ ಅದೇ ಥರ ಇರಲ್ಲ, ಆಯಿತಾ? ಈಗ ಮನೋಜನ ಏಜ್ ನೋಡಿದ್ರೆ ಹೆಂಡ್ತಿನೇ ಬೇಕು ಅಂತ ಅವನಿಗೆ ಅನಿಸುತ್ತೆ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ತಾಯಿ ಜೊತೆನೇ ಇರೋದಕ್ಕಾಗುತ್ತೆ ಹೇಳು? ಅವನಿಗೂ ಕೂಡ ಅವನಿಗೂ ಒಂದಲ್ಲ ಒಂದು ದಿನ ಹೆಂಡ್ತಿ ಬೇಕು ಅಂತ ಅವನಿಗೂ ಅನಿಸುತ್ತೆ. ಆವಾಗ ಬೇಕು ಅಂತ ಅನ್ಸಿದ ಮೇಲಿಂದ ಅವಳು ನಿನ್ನ ಬಿಟ್ಟು ಹೋಗ್ತಾನೆ ತಾನೆ. ಹಂಗಿದ್ಮೇಲೆ ಆ ಕೆಲಸ ಎಂತಕ್ಕೆ ನೀನೇ ಮಾಡಿಸ್ತಿದ್ದೆ ಹೇಳು? ಅವ್ರ ಪಾಡಿಗೆ ಅವ್ರು ಇರೋದಕ್ಕೆ ಬಿಡು. ಅವ್ರೇನೋ ತಪ್ಪು ಮಾಡಿದ್ರೆ ನಿಜ ಅದಕ್ಕೆ ಶಿಕ್ಷೆ ಕೊಡು 1-2 ದಿನ. ಅದು ಮಟ್ಟಿಗೆ ಈ ಥರ ಎಲ್ಲ ಅವ್ರನ್ನ ದೂರ ಮಾಡೋದಾಗಲಿ ಆ ಥರ ಮಾಡಿದ್ರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ, ನೋಡಿ ಯೋಚನೆ ಮಾಡು. ಅಷ್ಟರಲ್ಲೂ ಹೇಳ್ದ ಕೇಳಿ ಮಲೇಷ್ಯಾ ಹುಡುಗಿ, ನಾಳೆ ಅವಳೊಬ್ಬಳೇ ಮಗಳು, ಆಮೇಲಿಂದ ನೀನು ಈ ಥರ ದಬ್ಬಾಳಿಕೆ ಮಾಡಿ ಅವಳ ಮೇಲೆ ದ್ವೇಷ ಸಾಗಿಸ್ತಾ ಹೋದರೆ ಅವಳಿಗೆ ಆಸ್ತಿ ಅಂತಸ್ತಲ್ಲ ಅವಳ ಕೈಗೆ ಬಂದಮೇಲಿಂದ ಅವಳು ನಿನಗೆ ಉಲ್ಟಾ ಹೊಡೆದ್ಬಿಟ್ಟು ನೀನು ಮಾಡಿರೋ ಕೆಲಸನ ಅವಳದ್ದು ಕೂಡ ನಿನಗೆ ದ್ವೇಷ ಸಾಗಿಸ್ಕೊಂಡು ಹೋದ್ರೆ ಅವಾಗ ಆ ಮಲೇಷ್ಯಾ ಆಸ್ತಿಲ್ಲ ನಿನಗೆ ಸಿಗೋದೇ ಇಲ್ಲ. ಸ್ವಲ್ಪ ಯೋಚನೆ ಮಾಡು, ಯಾಕೆ ಇಷ್ಟೊಂದೆಲ್ಲ ನೀನೇ ಮೈ ಮೇಲೆ ಹೇಳ್ಕೊತಾ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ನೋಡೆ, ಈಗ ಮೀನನ್ನು ನಾನು ಸೊಸೆ ಅಂತ ಅಂದ್ರೂ ಕೂಡ ಸೊಸೆ ಅಂದ್ಕೊತಾ ಇಲ್ಲ ನಾನು. ಅದರಲ್ಲಿ ಇನ್ನು ಶ್ರುತಿ ನನ್ನ ಮಾತಂತೂ ಕೇಳೋದಿಲ್ಲ, ಮರ್ಯಾದೆನೂ ಕೊಡೋಲ್ಲ ನನಗೆ. ಅದರಲ್ಲಿ ಇವಳನ್ನ ಎಷ್ಟು ಮುದ್ದಾಗಿ ನಾನು ನೋಡ್ಕೊಂಡಿದ್ದೆ, ಮಗಳು ಥರ ನಾನು ನೋಡ್ಕೊಂಡಿದ್ದೀನಿ, ಇಲ್ಲ ಅಂತ ಅಲ್ಲ. ಆದರೆ ಅವಳು ನನಗೆ ಈ ಥರ ನಂಬಿಕೆ ದ್ರೋಹ ಮಾಡ್ತಾಳೆ ಹೇಳು ಅಂತ ಕೇಳ್ತಿರ್ಬೇಕಾದ್ರೆ, ನೋಡೆ ಮಕ್ಳಿಗೆ ಏನೇ ತಪ್ಪು ಮಾಡಿದ್ರು ಎತ್ತವರು ನಾವು ಕ್ಷಮಿಸ್ತಾರೆ, ಅವ್ರಿಗೆ ಬುದ್ಧಿ ಹೇಳ್ತಾರೆ. ಹಂಗೇನೆ ನೀನು ಅವಳಿಗೆ ಕ್ಷಮಿಸಿ ಬುದ್ಧಿ ಹೇಳು. ಸುಮ್ಮನೆ ಎಂತಕ್ಕೆ ನೀನು ದ್ವೇಷ ಸಾಗಿಸ್ಕೊಂಡು ಹೋಗ್ತೀಯ, ಆಮೇಲೆ ಕೊನೆಗೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಹೇಳೋದಷ್ಟು ಹೇಳ್ತೀನಿ ಕೇಳು ನೀನು ಅಂತೇಳಿ ಈ ಕಡೆ ಕಸ್ತೂರಿ ಕೂಡ ಶಾಂತಿಗೆ ಬುದ್ಧಿ ಹೇಳ್ತಿರ್ಬೇಕಾದ್ರೆ, ಶಾಂತಿಗೂ ಎಲ್ಲೋ ಒಂದು ಕಡೆ ಕಸ್ತೂರಿ ಹೇಳೋದನ್ನು ಏನೋ ಒಂದು ಕಡೆ ನಿಜ ಅಂತೇಳಿ ಅವಳಿಗೂ ಕೂಡ ಅನಿಸುತ್ತೆ. ನಾಳೆ ದಿನ ಎಲ್ಲಿ ಮನೋಜ್ ನನ್ನಿಂದ ದೂರ ಆಗ್ಬಿಡ್ತಾನೆ, ಆಮೇಲಿಂದ ಆ ಮಲೇಷ್ಯಾ ಆಸ್ತಿ ಎಲ್ಲ ಇವಳು ಕೈಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿನೂ ಕೂಡ ಒಂದು ರೀತಿಲಿ ಯೋಚನೆ ಮಾಡ್ತಾ ಇರ್ತಾಳೆ.
ನನಗೇನು ಬೇಜಾರು ಗೊತ್ತಾ, ಅಲ್ಲಿ ದುಡ್ಡು ಬಂದಿದೆ ನಿಜ, ಆದರೆ ದುಡ್ಡು ಬಂದಿರೋದು ವಿಷಯ ಅದು ನನಗೆ ಹೇಳಿದರೆ ನಾನೇ ಮನೇಲಿ ಏನೋ ಒಂದು ಮ್ಯಾನೇಜ್ ಮಾಡ್ತಿದ್ದೆ. ಅವ್ರು ನನ್ನಿಂದನೇ ವಿಷಯ ಮುಚ್ಚಿಟ್ಬಿಟ್ರಲ್ಲ, ಅದಕ್ಕೆ ನನಗೆ ಬೇಜಾರಾಗಿದ್ದು ಕಣೆ ಕಸ್ತೂರಿ. ಇಲ್ಲಾಂದರೆ ನಾನು ಯಾವುದೇ ಕಾರಣಕ್ಕೂ ನನಗೆ ರೋಹಿಣಿ ಮತ್ತು ಮನೋಜ್ ಮೇಲೆ ಬೇಜಾರು ಮಾಡ್ಕೊತಾನೆ ಇರಲಿಲ್ಲ ಅಂತ ಹೇಳಿದಾಗ, ನೋಡು ಮನೋಜ್ ನಿನ್ನ ಮಗ ಅಂತ ಹೇಳ್ಬಿಟ್ಟು ಅವ್ನು ಇನ್ನೇ ಮಾಡಿದ್ರು ನೀನು ತಪ್ಪು ಅಂತ ಹೇಳಿ ತಪ್ಪು ಕ್ಷಮಿಸ್ತಿದ್ಯಾ. ಆಮೇಲಿಂದ ರೋಹಿಣಿ ನಿನ್ನ ಮಗಳೇ ತಾನೆ, ಅವಳ ತಪ್ಪು ನೀನು ಕ್ಷಮಿಸಲ್ಲ. ಅವಳು ಏನು ಬೇಕು ಅಂತ ಬೇಕು ಅಂತ ಮಾಡಿದ್ರು ಕೂಡ ಅವಳೆಲ್ಲನೂ ಒಳ್ಳೇದಕ್ಕೆ ಮಾಡಿರ್ತಾನೆ. ಶೋರೂಮ್ ಓಪನ್ ಮಾಡಿದ್ದಾಳೆ, ಅದರಿಂದ ನಿನಗೆ ಹೆಸರು ಬಂತು, ಮನೇಲಿ ನಿನಗೆ ಮರ್ಯಾದೆ ಕೊಡೋದು ಜಾಸ್ತಿ ಆಯಿತು, ಎಲ್ಲನೂ ನಿನಗೆ ಸಿಕ್ತು ತಾನೆ. ಅವಳೇನು ಅವಳ ಉದ್ದೇಶಕ್ಕೋಸ್ಕರ ಅವಳೇನು ಕೆಟ್ಟಾಗೇನು ಬೆಳೆಸ್ಕೊಂಡಿಲ್ವಲ್ಲ. ನೀನು ಯಾಕೆ ಈ ರೀತಿ ಯೋಚನೆ ಮಾಡಲ್ಲ? ಎಲ್ಲನೂ ಅವಳು ನಿನ್ನಿಂದನೇ ಕೇಳ್ಕೊಂಡು ನಿನ್ನಿಂದನೇ ಮಾಡಬೇಕು ಅಂತ ಯಾಕೆ ಎಕ್ಸೆಪ್ಟ್ ಮಾಡ್ತೀಯ? ಅವ್ರ ಜೀವನ ಅವ್ರ ಇಷ್ಟ ಬಿಟ್ಬಿಡು. ಈಗ ಎಲ್ಲರೂ ಕೂಡ ಎಲ್ಲ ಮಕ್ಕಳನ್ನು ಕೂಡ ತಾಯಿ ಮಕ್ಕಳನ್ನೇ ಕೇಳಬೇಕು ಅಂತ ಯಾರೂ ಬಯಸಲ್ಲ, ಯಾರೂ ಕೂಡ ಹಂಗೆ ಅಂದ್ಕೊಳ್ಳೋದಿಲ್ಲ. ನೀನು ಯಾಕೆ ನಿನ್ನ ಮಾತೇ ಕೇಳಬೇಕು, ನಿನ್ನ ಮಾತೇ ನಡಿಬೇಕು ಅಂತೇಳಿ ಅಂದ್ಕೊತಿದ್ಯಾ ಅಂತ ಹೇಳಿದಾಗ, ಅದು ನನ್ನ ಮನೆ, ನನ್ನ ಮಾತೇ ನಡಿಬೇಕು, ನನ್ನ ಮಾತೇ ವೇದನೆ, ನನ್ನ ಮಾತೇ ಶಾಸ್ತ್ರ ಅಂತೇಳಿ ಈ ಕಡೆ ಹೇಳ್ತಾ ಇರ್ತಲ್ಲ ಶಾಂತಿನೂ ಕೂಡ. ಅದೇನಮ್ಮ ನಿನಗೆ ಅಷ್ಟು ಹೇಳಿದ್ದೀನಿ, ಬಿಸಿ ಬಿಸಿ ಕಾಫಿ ತೊಗೊಂಡು ಬಂದು ಕೊಡ್ತೀನಿ, ಕುಡ್ದು ಅಂತ ಹೇಳಿಬಿಟ್ಟು ಕಸ್ತೂರಿ ಕೂಡ ಅಲ್ಲಿಂದ ಹೋದ್ಮೇಲಿಂದ ಈ ಕಡೆ ರಂಗನಾಥ್ ಕೂಡ ಕೆಲಸ ಮುಗಿಸ್ಕೊಂಡು ಬಂದ್ಮೇಲಿಂದ ಮೀನಿಗೆ ಹೇಳ್ತಿರ್ತಾರೆ, ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬ ಅಮ್ಮ ಅಂತ ಹೇಳ್ಬಿಟ್ಟು. ಈ ಕಡೆ ಮೀನನ್ನು ಕೂಡ ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಂದು ಅವ್ರ ಮಾವನಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಕೊಡಮ್ಮ ಅಂತ ಹೇಳ್ಬಿಟ್ಟು ಅವನು ಕೂಡ ಅದನ್ನು ಇಸ್ಕೊಂಡು ಕುಡಿತಾ ಇರಬೇಕಾದ್ರೆ ಅವನು ಕೂಡ ಅದನ್ನು ಫೀಲ್ ಮಾಡ್ತಾಯಿರ್ತಾನೆ. ಅವ್ನು ಕುಡಿಬೇಕಾದ್ರೆ ಅದನ್ನೆಲ್ಲ ಫೀಲ್ ಮಾಡ್ಕೊಂಡು ಕುಡಿತಾ ಇರಬೇಕಾದ್ರೆ ಈ ಕಡೆ ಮೀನಿಗೆ ಹೇಳ್ತಿರ್ತಾನೆ, ಅದೇನೇ ಟೆನ್ಷನ್ ಇರಲಿ, ಏನೇ ಪ್ರಾಬ್ಲಮ್ ಇತ್ತು, ಅದು ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಅಮ್ಮ ಅದೇನೋ ಒಂಥರ ನನಗೆ ನೆಮ್ಮದಿ ಅಂತ ಹೇಳ್ಬಿಟ್ಟು ಕಸ್ತೂರಿ ಈ ಕಡೆ ಹೇಳ್ತಾ ಇರ್ತಾಳೆ. ಈ ಕಡೆ ರಘುನಾಥ್ ಕೂಡ ಈ ಕಡೆ ಮೀನಿಗೆ ಹೇಳ್ತಿರ್ಬೇಕಾದ್ರೆ, ಅದು ಹಂಗಿದ್ಮೇಲೆ ನನಗೇನಾದರೂ ಒಂದು ಕೇಳ್ತೀಯ, ಅದನ್ನು ನೀವು ನನಗೆ ಕೊಡಿಸ್ತೀರಾ ಅಂತೇಳಿ ಕೇಳ್ತಿರ್ಬೇಕಾದ್ರೆ, ಇವಾಗ ನಾನು ಹೆಂಗಿದ್ರು ದುಡಿತಿದ್ದೀನಪ್ಪ, ನೀನು ಏನಾದರೂ ಕೇಳಿ ನಾನು ಕೊಡಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಏನಿಲ್ಲ ಈಗ ರೋಹಿಣಿ ಅವ್ರದ್ದು ಮನೋಜ್ ಅವ್ರದ್ದು ಮನೇಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಕಡೆ ಅತ್ತೆ ಕೂಡ ರೋಹಿಣಿ ಅವ್ರ ಕೈಲಿ ಮನೋಜನ್ನು ಮಾತಾಡಿಸ್ತಾ ಇರೋ ಥರ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅತ್ತೆಗೆ ನೀವು ಸ್ವಲ್ಪ ಬುದ್ಧಿ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ಹೇಳ್ತಿರ್ಬೇಕಾದ್ರೆ ರಘುನಾಥ್ ಹೇಳ್ತಾನೆ, ನಿನಗೇನು ಬೇಕು ಅಂತ ಕೇಳಿದಮ್ಮ ಅಂತ ಕೇಳಿದಾಗ, ನನಗೆ ನನ್ನ ಮನೆಯವರು ಚೆನ್ನಾಗಿರ್ಬೇಕಮ್ಮ, ಅಪ್ಪ ಇದು ನನ್ನ ಮನೆ, ಇದು ನಮ್ಮವರು, ಇವರೆಲ್ಲ ನಮ್ಮ ಜನಗಳು, ಇವರೆಲ್ಲ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಖುಷಿಯಿಂದ ಮನೆ ತುಂಬ ಖುಷಿಯಾಗಿರುತ್ತೆ ಅಪ್ಪ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಶಾಂತಿ ಕೂಡ ಬರ್ತಾಳೆ. ನನ್ನ ಬಗ್ಗೆ ಏನೋ ಪುಂಗ್ತಾ ಇದ್ದೆ ನೀನು, ಅಷ್ಟರಲ್ಲಿ ನನಗೆ ಬುದ್ಧಿ ಹೇಳಿ ಅಂತ ಹೇಳ್ಬಿಟ್ಟು ಏನೋ ಹೇಳ್ಕೊಡ್ತಾ ಇದ್ದೆ, ಅಷ್ಟೊಂದು ಇದ್ದಾರೆ ನಿನಗೆ ಅಂತೇಳಿ ಶಾಂತಿ ಕೇಳ್ತಿರ್ಬೇಕಾದ್ರೆ, ಅವಳೇನು ಬೇರೆದು ಹೇಳಿದ್ಲೇ, ನಿನ್ಗೆ ಒಳ್ಳೇದಕ್ಕೆ ತಾನೇ ಹೇಳಿದ್ದು, ಅವಳ ಹತ್ರ ಏನಕ್ಕೆ ನಾನು ಅನಿಸ್ಕೋಬೇಕು ಅಂತೇಳಿ ಶಾಂತಿ ಕೇಳ್ತಿರ್ಬೇಕಾದ್ರೆ, ಅವಳು ನಿನ್ನ ಹತ್ರ ಅನಿಸ್ಕೊ ಅಂತ ಹೇಳ್ತಿಲ್ಲ, ಅವಳು ನಿನಗೆ ಬುದ್ಧಿ ಹೇಳಿ ಈ ಥರದ್ನಲ್ಲಿ ಅಂತ ಹೇಳಿ ಹೇಳ್ತಿದ್ದಾಳೆ ಅಷ್ಟೇ. ಅವಳಿಗೊಂದು ಕಾಫಿ ತೊಗೊಂಬಮ್ಮ ಹೋಗಮ್ಮ ಅಂತೇಳಿ ಕಳಿಸ್ತಿರ್ಬೇಕು, ನನಗೇನು ಬೇಡ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ನೀನು ಬಂದು ಕುತ್ಕೋ ಇಲ್ಲಿ, ನೀನು ಹೋಗಮ್ಮ ತೊಗೊಂಬ ಅಂತ ಹೇಳ್ಬಿಟ್ಟು ಮೀನಿಗೆ ಒಂದು ಲೋಟ ಕಾಫಿ ತೊಗೊಂಬ ಅಂತೇಳಿ ಕಳಿಸ್ತಾರೆ. ಅಲ್ಲ ಶಾಂತಿ, ಹೇಳೋದು ಅರ್ಥ ಮಾಡ್ಕೊ, ಸುಮ್ಮನೆ ಏನಕ್ಕೆ ಜಗಳನ ಇನ್ನೂ ಮುಂದುವರಿಸ್ತೀಯಾ? ಒಂದು ದಿನ ಸರಿ, 2 ದಿನ ಸರಿ, ಪದೇ ಏನಕ್ಕೆ ಹಿಂಗೆಲ್ಲ ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದೆ. ಅಲ್ಲರಿ ಇದೋಳೆ ಸರಿ ಆಯ್ತಲ್ಲ, ನನಗೆ ದ್ರೋಹ ಮಾಡಿದ್ದಾಳೆ, ನನಗೆ ಮೋಸ ಮಾಡಿದ್ದಾಳೆ, ನನ್ನ ಹತ್ರ ಸುಳ್ಳು ವಿಷಯ ಮುಚ್ಚಿಟ್ಟಿದ್ದಾಳೆ, ಅಂದರೆ ನಾನು ಯಾಕೆ ಈ ಥರ ಎಲ್ಲ ಮಾಡ್ಬೋದು? ನೋಡಿ ಅತ್ತೆದಿರೋ ಸೊಸೆದ್ರ ಮೇಲೆ ದಬ್ಬಾಳಿಕೆ ಮಾಡೋದು ಸಹಜನೇ, ನಿಜ ಇಲ್ಲ ಅಂತ ಹೇಳಲ್ಲ ನಾನು, ಆದರೆ ನೀನು ಅತಿ ರೇಖಕ್ಕಾಗಿ ನೀನು ಮಾಡ್ತಿದ್ಯಾ ಅಷ್ಟೇ. ಅದನ್ನು ತುಂಬ ಜಾಸ್ತಿ ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ಬಿಡ. ಒಂದು ದಿನ ಸರಿ, 2 ದಿನ ಸರಿ, ನೀನು ಮಾತಾಡ್ಸ್ತೀರ ಸರಿ ಆಯಿತು. ಮನೋಜಂಗೂ ಯಾಕೆ ಮಾತಾಡ್ಸೋಕೆ ಬಿಡ್ತಿಲ್ಲ ನೀನು? ಅವನೇನೇ ಮಾಡಿದ್ದಾನೆ, ಯಾಕೆ ಹೇಳ್ಬೇಕು ಅಂದರೆ ಲೆಕ್ಕದಲ್ಲಿ ನೋಡಿದ್ರೆ ಮನೋಜನು ಕೂಡ ತಪ್ಪು ಮಾಡಿದ್ದಾನೆ ಸಿಸಿ, ಆದರೆ ನಿನ್ನ ಕಣ್ಣಿಗೆ ಅದು ಕಾಣಿಸ್ತಾನೂ ಇಲ್ಲ, ನಿನ್ನ ಕಣ್ಣಿಗೆ ಅದನ್ನು ಹೇಳಿದ್ರು ಕೂಡ ನಿನಗೆ ಅರ್ಥನೂ ಆಗ್ತಿಲ್ಲ. ಮನೋಜನ್ ಬಿಟ್ಟು ಆ ರೋಹಿಣಿ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಸಾಧಿಸ್ತೀಯ ಹೇಳಿ ಅವಳು ಒಬ್ಬಳೆ ಮಗಳು, ಮಲೇಷ್ಯಾ ಇರೋ ಹುಡುಗಿ, ಅವಳು ಏನಾದರೂ ಉಲ್ಟಾ ಹೊಡೆದ್ಬಿಟ್ಟು ಅವಾಗ ನೀನು ಏನು ಮಾಡ್ತೀಯ? ನಿನಗೆ ಆಯ್ಕೊಂತೀನಿ ಅಂದ್ಕೊ, ನಿನಗೆ ಗೊತ್ತಿರಲ್ಲ, ಮೊದಲೇ ಮನೋಜ ಅಂತ ಹೇಳ್ತೀಯ, ಆಮೇಲೆ ಮನೋಜನ ನಿನಗೆ ಉಲ್ಟಾ ಹೊಡೆದ್ಬಿಟ್ರೆ ಅವಾಗ ನೀನೇನು ಮಾಡ್ತೀಯ ಹೇಳು ಅಂತ ಹೇಳ್ಬಿಟ್ಟು ರಂಗನಾಥ್ ಕೇಳಿದಾಗ, ಅಯ್ಯೋ ರೀ ಇಲ್ಲ ರೀ, ಅವಳು ನನ್ನ ಮಗ, ಅವ್ನು ಯಾಕೆ ಉಲ್ಟಾ ಹೊಡಿತಾನೆ ಹೇಳು ಅಂತ ಕೇಳಿದಾಗ, ನೋಡು ಅರ್ಥ ಮಾಡ್ಕೊ, ಮಲೇಷ್ಯಾದಲ್ಲಿರೋ ಹುಡುಗಿ, ಅವಳಿಗೆ ದುಡ್ಡು ಆಸೆ ಅಂತಸ್ತೆಲ್ಲ ಸಿಕ್ಕಿದ ಮೇಲಿಂದ ಅವಳು ನಿನಗೆ ಉಲ್ಟಾ ಹೊಡೆದ್ರೆ ಅವಾಗ ನೀನೇನು ಮಾಡ್ತೀಯ ಹೇಳು? ಅವಾಗ ನಿನಗೇನು ಸಿಗಲ್ಲ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಮಾತು ಕಸ್ತೂರಿ ಕೂಡ ಹೇಳ್ತಾರೆ. ಇದನ್ನ ಮಾತೆಲ್ಲ ಕಸ್ತೂರಿ ಹೇಳಿರೋದು ಕೂಡ ಈ ಕಡೆ ಶಾಂತಿ ಕೂಡ ಮತ್ತೆ ನೆನ್ಪು ಮಾಡ್ಕೊತಾ ಇರ್ತಲ್ಲ, ಕಸ್ತೂರಿನೂ ಕೂಡ ಇದೇ ಮಾತು ಹೇಳಿದ್ಲಲ್ಲ ಅಂತ ಹೇಳ್ಬಿಟ್ಟು, ಅಯ್ಯೋ ನೀವು ಈ ಥರ ಎಲ್ಲ ಹೇಳಿ ನನಗೆ ಎದುರಿಸೋದಕ್ಕೆ ಹೋಗ್ಬೇಡ ಅಂತ ಶಾಂತಿ ಕೂಡ ಹೇಳ್ತಿರ್ತಾಳೆ. ನನಗೆ ಎದುರಿಸ್ತಿಲ್ಲ ನೋಡು, ದೇವ್ರ ಮನೆಯಲ್ಲಿ ದೀಪ ಹಚ್ಚೋಕ್ಕೆ ಅಂತ ಹೇಳ್ಬಿಟ್ಟು ನೀನು ಒಂದು ಬೆಂಕಿ ಪಟ್ಟಣ, ಇನ್ನೊಂದು ದೀಪ, ಅದು ತುಂಬ ಚೆನ್ನಾಗಿ ಉರಿಯುತ್ತೆ, ಅದು ಒಂದು ತಾಳ್ಮೆಯಿಂದ ಇರುತ್ತೆ, ತುಂಬ ಚೆನ್ನಾಗಿ ಬೆಳಕೊಡುತ್ತೆ. ಆದರೆ ಬೆಂಕಿ ಪಟ್ಟಣ ಹಚ್ಚಿದ ತಕ್ಷಣ ಬರಬಗರ ಅಂತ ಹುರಿದೋಗುತ್ತೆ.
ಹಂಗೆ ನೀನು ಯಾಕೆ ಇಷ್ಟೊಂದೆಲ್ಲ ಉರ್ಕೊಂಡು ಇದು ಮಾಡ್ತೀಯಾ, ತಾಳ್ಮೆಯಿಂದ ಇರು, ಎಲ್ಲನೂ ಸರಿ ಆಗುತ್ತೆ, ಯಾಕೆ ಇಷ್ಟೊಂದೆಲ್ಲ ಬಗ ಅಂತ ಉರ್ಕೊಂಡು ಅಂದರೆ ನಿನಗೇನೂ ಸಿಗಲ್ಲ ಕೊನೆಯಲ್ಲಿ ನೋಡು ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಹೇಳಿರೋ ಮಾತು ಈ ಕಡೆ ಇವಳು ಕೂಡ ಹೇಳಿರೋ ಮಾತು ಒಂದೇ ಥರ ಇತ್ತು ಅಂತ, ಕಸ್ತೂರಿ ಕೂಡ ಹೇಳಿರೋ ಮಾತು ಒಂದೇ ಥರ ಇತ್ತು ಅಂತ ಹೇಳ್ಬಿಟ್ಟು ಇಬ್ಬರು ಹೇಳಿರೋ ಮಾತನ್ನು ಕೂಡ ಈ ಕಡೆ ಶಾಂತಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ನೋಡು ಆಮೇಲಿಂದ ರೋಹಿಣಿ ಆಮೇಲಿಂದ ಮನೋಜನ ಕರ್ಕೊಂಡು ಹೋಗ್ಬಿಟ್ರೆ ಅವಾಗ ನೀನು ಏನು ಮಾಡ್ತೀಯ ಹೇಳು, ಆವಾಗ ಮನೋಜನೂ ಇರಲ್ಲ ರೋಹಿಣಿನೂ ಇರಲ್ಲ. ಅದಕ್ಕೆ ತಾಳ್ಮೆಯಿಂದ ಇದ್ದು ಹಿಂಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೂರಿಸಿಕೊಂಡು ಈ ಬುದ್ಧಿ ಹೇಳು. ಅದು ಬಿಟ್ಟರೆ ನಿನ್ನ ಮಗನೇ ನಿನಗೆ ಮೋಸ ಮಾಡಿದ್ದಾನೆ ಅಂತ ಅಂದಮೇಲಿಂದ ಇಲ್ಲ ರೀ ನನ್ನ ಮಗ ನನಗೆ ಮೋಸ ಮಾಡಲ್ಲ ಅಂತೇಳಿ ಹೇಳ್ತಿರ್ತಾರೆ. ನಿಂಗೆ ಬುದ್ಧಿ ಇಲ್ವನೇ ಅಲ್ಲ ಅಂತ ಹುಡುಗಿ ಛಾಯಾ ಹುಡುಗಿ ಅವಳ ಹತ್ರ ದುಡ್ಡು ಅವಳ ಹತ್ರ ನನ್ನ ಹತ್ರ ಇರೋ ದುಡ್ಡು ತೊಗೊಂಡೋಗಿ ಅವಳ ಜೊತೆ ಓಡೋಗೋದಕ್ಕೆ ನಿನ್ನ ಮಗ ರೆಡಿ ಇದ್ದ ಅಂತಂದ್ರೆ ನಿನಗೆ ಮೋಸ ಮಾಡಿ ನಿನ್ನ ಮಗ ನಿನಗೆ ಹೋಗದೆ ಇರ್ತಾನೆ ಹೇಳು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಶಾಂತಿಗೆ ತುಂಬ ಅದ್ರ ಬಗ್ಗೆ ಯೋಚನೆ ಆಗ್ತಾ ಇರುತ್ತೆ. ನನ್ನ ಮಗ ಏನಾದರೂ ನನ್ನ ಬಿಟ್ಟು ಹೋಗ್ಬಿಡ್ತಾನೆ, ನನಗೆ ಮೋಸ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ರಂಗನಾಥಿಂದನೋ ಮೀನಾ ತೊಗೊಂಡು ಬಂದು ನಿಮ್ಮ ಅತ್ತೆಗೆ ಕಾಫಿ ಕೊಡು ಅಂತೇಳಿ ನಾನು ರೆಸ್ಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ಹೇಳ್ತಾ ಇರ್ತಾನೆ. ರಂಗನಾಥ್ ಕೂಡ ಅಲ್ಲಿಂದ ಎದ್ದೇ ಹೋಗ್ತಾನೆ. ಸ್ವಲ್ಪ ಯೋಚನೆ ಮಾಡು ತಾಳ್ಮೆಯಿಂದ ಏನು ಮಾಡಬೇಕು ಅಂತ. ಅಲ್ಲ ನನಗೆ ಯಾಕೋ ಇವ್ರು ಹೇಳೋದು ಕಸ್ತೂರಿ ಹೇಳೋದು ಎಲ್ಲ ಒಂದೇ ಥರ ಇದೆ, ಅವನಿಂದ ನನ್ನ ಮಗ ನನ್ನಿಂದ ಮೋಸ ಆಗ್ಬಿಡ್ತಾನೆ, ದೂರ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಯೋಚನೆ ಮಾಡ್ಕೊಂಡೇ ಕೂತಿರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.